ಸೊ ಹಾಯ್ ಗೈಸ್, ಎಲ್ಲರಿಗೂ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್. ಚಾಂಪಿಯನ್ಸ್ ಟ್ರೋಫಿ 2025 ಫೈನಲ್ ಪಂದ್ಯ ಬಂದ್ಬಿಟ್ಟು ನ್ಯೂಜಿಲೆಂಡ್ ವಿರುದ್ಧ ನಮ್ಮ ಭಾರತ ತಂಡ ಫೈನಲ್ ಪಂದ್ಯ ಆದ್ರೆ ಆಡ್ತಾ ಇದೆ. ಇನ್ನು ಈ ಫೈನಲ್ ಪಂದ್ಯಕ್ಕೆ ನಮ್ಮ ಭಾರತ ತಂಡಕ್ಕೆ ಒಂದು ಗುಡ್ ನ್ಯೂಸ್ ಆದ್ರೆ ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು ಆ ಗುಡ್ ನ್ಯೂಸ್ ಏನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಿದ್ದಾರೆ, ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಿಮಗೆಲ್ಲ ಗೊತ್ತಿರಬಹುದು, ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಮ್ಮ ಭಾರತ ತಂಡ ಒಂದೇ ಒಂದು ಪಂದ್ಯ ಕೂಡ ಸೋತಿಲ್ಲ ಅಂತ ಹೇಳ್ಬೋದು. ಲೀಗ್ ಸ್ಟೇಜಲ್ಲಿ ಆಗಿರಲಿ ಮತ್ತು ಸೆಮಿಫೈನಲ್ ಪಂದ್ಯದಲ್ಲಿ ಆಗಿರಲಿ ಯಾವುದೇ ತಂಡದ ವಿರುದ್ಧ ನಮ್ಮ ಭಾರತ ತಂಡ ಸೋತಿಲ್ಲ ಮತ್ತು ಫೈನಲ್ಗಾದರೆ ಗೆದ್ಕೊಂಡಾದರೆ ಎಂಟ್ರಿ ಕೊಟ್ಟಿದೆ. ಆ ಕಡೆಯಿಂದ ನ್ಯೂಜಿಲೆಂಡ್ ತಂಡ ಕೂಡ ಒಂದೇ ಒಂದು ಪಂದ್ಯ ಆದರೆ ಸೋತಿದೆ. ಅದು ನಮ್ಮ ಭಾರತದ ವಿರುದ್ಧ ಲೀಗ್ ಸ್ಟೇಜ್ ಕೊನೆಯ ಪಂದ್ಯ ಅಂತ ಹೇಳ್ಬೋದು. ನ್ಯೂಜಿಲೆಂಡ್ ತಂಡ ನಮ್ಮ ಭಾರತದ ವಿರುದ್ಧ ಆದರೆ ಸೋತಿದೆ. ಇನ್ನು ಆ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತಕ್ಕೆ ಕಾಟ ಕೊಟ್ಟಿದ್ದಾರೆ ಅಂತಂದರೆ, ಜಾಸ್ತಿ ಕಾಟ ಕೊಟ್ಟ ಬೌಲರ್ ಅಂತಂದರೆ ನ್ಯೂಜಿಲೆಂಡ್ ಬೌಲರ್ ಆದಂಥ ಮ್ಯಾಟ್ ಹೆನ್ರಿ ಅವರು ನಮ್ಮ ಭಾರತ ತಂಡಕ್ಕೆ ಕಾಟ ಆದರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಹೇಳ್ಬೇಕಂತಂದರೆ 5 ವಿಕೆಟ್ ಆದರೆ ತೆಗಿತಾರೆ ನಮ್ಮ ಭಾರತದ ಮೇಲೆ ಲೀಗ್ ಸ್ಟೇಜ್ ಮ್ಯಾಚಲ್ಲಿ. ಆ ಕಾರಣದಿಂದಾಗಿ ಇದೀಗ ನಮ್ಮ ಟೀಮ್ ಇಂಡಿಯಾಗೆ ಗುಡ್ ನ್ಯೂಸ್ ಆದರೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಆ ಗುಡ್ ನ್ಯೂಸ್ ಏನಂತಂದರೆ, ಸೆಮಿಫೈನಲ್ ವಿರುದ್ಧ ಮ್ಯಾಟ್ ಹೆನ್ರಿ ಅವರಿಗೆ ಇಂಜುರಿ ಆದರೆ ಆಗಿದೆ. ನ್ಯೂಜಿಲೆಂಡ್ ಬಂದ್ಬಿಟ್ಟು ಸೆಮಿಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಆದರೆ ಆಡಿತ್ತು. ಆ ಪಂದ್ಯದಲ್ಲಿ ಬೌಲಿಂಗ್ ಮಾಡ್ತಿದ್ದಂಥ ಹೆನ್ರಿ ಅವರಿಗೆ ಇಂಜುರಿ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಕ್ಯಾಚ್ ಹಿಡಿಯೋ ವೇಳೆ ಇಂಜುರಿ ಆದರೆ ಆಗುತ್ತೆ, ಶೋಲ್ಡರ್ ಇಂಜುರಿ. ಆ ಕಾರಣದಿಂದಾಗಿ ಇದೀಗ ಅವರ ಕೋಚ್ ಆದಂಥ ಗ್ಯಾರಿ ಅವರು ಒಂದು ಸ್ಟೇಟ್ಮೆಂಟ್ ಆದರೆ ಕೊಟ್ಟಿದ್ದಾರೆ ಮತ್ತು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಆಗಿ ಒಂದೇನಪ್ಪ ಅಂತಂದರೆ, ಫೈನಲ್ ಪಂದ್ಯಕ್ಕೆ ಮ್ಯಾಟ್ ಹೆನ್ರಿ ಅವರು ಡೌಟ್ಫುಲ್ ಆಡೋದಂತಂದು ಇದೀಗ ಒಂದು ಅಪ್ಡೇಟ್ ಆದರೆ ಕೊಟ್ಟಿದ್ದಾರೆ. ನಮ್ಮ ಭಾರತದ ಫ್ಯಾನ್ಸ್ಗೆ ಮತ್ತು ಭಾರತದ ತಂಡಕ್ಕೆ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಯಾಕಂತಂದರೆ ಲೀಗ್ ಸ್ಟೇಜಲ್ಲಿ ಬಂದುಬಿಟ್ಟು ಮ್ಯಾಟ್ ಹೆನ್ರಿ ಅವರು ನಮ್ಮ ಟೀಮ್ ಇಂಡಿಯಾಗೆ ತುಂಬಾ ಕಾಟ ಆದರೆ ಕೊಟ್ಟಿದ್ದಾರೆ. ಆ ಲೀಗ್ ಸ್ಟೇಜಲ್ಲಿ ನ್ಯೂಜಿಲೆಂಡ್ ತಂಡದಲ್ಲಿ ಬಂದುಬಿಟ್ಟು 5 ವಿಕೆಟ್ ಆದರೆ ತೆಗಿತಾರೆ ನಮ್ಮ ಭಾರತದ ಮೇಲೆ. ಅದು ಎಸ್ಪೆಷಲಿ ಮೇನ್ ಟಾಪ್ ಆರ್ಡರ್ ಆಗಿರುವಂಥ ರೋಹಿತ್ ಶರ್ಮಾ ವಿಕೆಟ್ ಕೂಡ ಮ್ಯಾಟ್ ಹೆನ್ರಿ ಅವರಾದರೆ ತೆಗಿತಾರೆ ಮತ್ತು ಆಲ್ಮೋಸ್ಟ್ ಆಲ್ ಆಗಿ ಎಲ್ಲ ಬಿಗ್ ವಿಕೆಟ್ ಆದರೆ ತೆಗಿತಾರೆ ಅಂತಲೇ ಹೇಳ್ಬೋದು ಮ್ಯಾಟ್ ಹೆನ್ರಿ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾಗೆ ಸ್ವಲ್ಪ ಕಾಟ ಆದರೆ ಕೊಟ್ಟಿದ್ರು ಲೀಗ್ ಸ್ಟೇಜಲ್ಲಿ. ಈಗ ಫೈನಲ್ ಪಂದ್ಯಕ್ಕೆ ಅವ್ರು ಆಡೋದು ಡೌಟ್ ಅಂತ ಅಪ್ಡೇಟ್ ಆದರೆ ಇದೆ. ಇವರೇನಾದರೂ ಟೀಮ್ ಇಂಡಿಯಾದ ವಿರುದ್ಧ ಆಡದೆ ಹೋದರೆ ಮತ್ತು ಫೈನಲ್ ಪಂದ್ಯದಲ್ಲಿ ಇವರೇನಾದರೂ ಆಡದೆ ಹೋದರೆ ನಮ್ಮ ಟೀಮ್ ಇಂಡಿಯಾಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲ್ ಇಟ್ಕೊಳ್ಳಿ.